टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಹಾಸನದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೂಡ ಮತ್ತೊಬ್ಬ ಬಲಿಯಾಗಿದ್ದಾರೆ. 27 ವರ್ಷ ಸಂಜಯ್ ಆತನ ಹೆಸರು. ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿ ಗ್ರಾಮದವನು. ಹಾಸನದಲ್ಲಿ ಈ ಥರ ಬ್ಯಾಕ್ ಟು ಬ್ಯಾಕ್ ಸಾವನ್ನಪ್ತಾ ಇರುವಂಥದ್ದು. ಅದರ ಬಗ್ಗೆ ನಾವು ವಿಶೇಷ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕೂಡಿಸ್ಕೊಂಡು ಸ್ನೇಹಿತರ ಜೊತೆಗೆ ಪಾರ್ಟಿಗೆ ಹೋಗಿದ್ದಂಥ ಸಂಜಯ್ ನೋಡಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂಜಯ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ ಅಂತ ಅಂದ್ಕೋಬೇಡಿ. ನಮ್ಮ ಯುವಕರು ಈ ಸಂದರ್ಭದಲ್ಲಿ ಆಡ್ತಿರುವಂಥ ಆಟಗಳು, ಅವ್ರು ಹೋಗ್ತಿರುವಂಥ ಹೆಜ್ಜೆ, ಅವರ ಮನೋಭಾವನೆ, ಅದನ್ನು ನೋಡಿ ತಂದೆ ತಾಯಿಗಳು ತುಂಬ ಜನ ಗೊತ್ತಾಗ್ಬಿಡುತ್ತೆ ನಿಮಗೆ. ಮಾತೆತ್ತಿದರೆ ಪಾರ್ಟಿ ಆ ಪಾರ್ಟಿಗಳು ಮಿತಿ ಮೀರಿ ಹೋಗ್ಬಿಟ್ಟಿವೆ. ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮ ವ್ಯವಸ್ಥೆ ಈ ರೀತಿ ಯಾಕೆ ಸಾವನ್ನಪ್ತಾ ಇದ್ದಾರೆ ಅಂತ ನೀವು ತನಿಖೆ ಮಾಡ್ತಾ ಇದ್ದೀರಲ್ಲ, ದಯವಿಟ್ಟು ಎಷ್ಟು ಕಡೆಗೆ ಡ್ರಗ್ಸ್ ಓಡಾಡ್ತಾ ಇದೆ ಅಂತ ಯೋಚನೆ ಮಾಡಿ. ಎಷ್ಟು ಯುವಕರು ವಿಪರೀತ ಎಣ್ಣೆ ಹೊಡಿತಾ ಇದ್ದಾರೆ ಯೋಚನೆ ಮಾಡಿ. ಕುಡಿಯೋದು, ತಿನ್ನೋದು, ಕುಣಿಯೋದು, ಎಳೆಯೋದು ಎಲ್ಲ ಸೇರಿಕೊಂಡು, ಜೊತೆಗೆ ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನದ ರೀತಿ ನೀತಿಗಳು ನಮ್ಮನ್ನು ಈ ಮಟ್ಟಕ್ಕೆ ತಂದಿಟ್ಟಿವೆ. ಸಾಲಕ್ಕೆ ತೋರಿಸ್ತಾ ಇದೀವಿ. ಅದರ ಅರ್ಥ ಸಂಜಯ್ ಸೇರಿದಂತೆ ಇವರೆಲ್ಲರೂ ಕೂಡ ಹಂಗೆ ಸತ್ರು ಅಂತ ಹೇಳಲ್ಲ ನಾನು. ಕೆಲವೊಂದು ಸಾವುಗಳಲ್ಲಿ ಇದೂ ಕೂಡ ಒಂದು ಎಲಿಮೆಂಟ್. ಬನ್ನಿ, ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಾನು ಹೇಳ್ತಾ ಇದ್ದೆ, ಬಹುಶಃ ನನ್ನ ಮಾತನ್ನು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಜೀವನದ ರೀತಿ ನೀತಿಗಳು, ನಾವು ಯೋಚನೆ ಮಾಡ್ತಿರುವಂಥ ರೀತಿ, ವಿಪರೀತವಾದಂಥ ಸ್ಟ್ರೆಸ್ಸು, ಜೊತೆಗೆ ನಾವು ತಿನ್ನುವಂಥ ಆಹಾರ, ಜೊತೆಗೆ ನಮ್ಮ ಚಟಗಳು, ಇವೆಲ್ಲವೂ ಕೂಡ ಇದಕ್ಕೆ ಕಾರಣ ಅಂತ ಅನಿಸ್ತಾ ಇದೆ ತುಂಬ ಸ್ಪಷ್ಟವಾಗಿ. ಜೊತೆಗೆ ನೋಡಿ, ಇವತ್ತು ಬೆಳಗ್ಗೆ ಮತ್ತೊಬ್ಬ ವ್ಯಕ್ತಿ ಬಲಿಯಾಗಿರುವಂಥದ್ದು. ಏನು 27 ವರ್ಷ, ಸಾಯುವಂಥ ವಯಸ್ಸ, ಏನಂತೀರಿ ಮಂಜುನಾಥ್? ಹೌದು ರಂಗನಾಥ್, ಹಾಸನ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಈ ಒಂದು ಸರಣಿ ಹೃದಯಾಘಾತಕ್ಕೆ ಸಂಖ್ಯೆ ಸಾವುಗಳು ಇವತ್ತು ಕೂಡ ಮುಂದುವರೆದಿದೆ. ಅದು ಘಟನೆ ಆಗಿರ್ತಕ್ಕಂಥದ್ದು ನಿನ್ನೆ ಸಂಜೆ 4 ಗಂಟೆಗೆ ಆಗಿರ್ತಕ್ಕಂಥ ಘಟನೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿ ಅಂತಕ್ಕಂಥ ಗ್ರಾಮದ ಸಂಜಯ್ ಅಂತಕ್ಕಂಥ 27 ವರ್ಷದ ಯುವಕ. ಆತ ಕೇವಲ 2 ತಿಂಗಳ ಹಿಂದಷ್ಟೇ ಆತ ಲವ್ ಮ್ಯಾರೇಜ್ ಆಗಿದೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಆತ ನಿನ್ನೆ ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡ್ಲಿಕ್ಕೆ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಏಕಾಏಕಿ ಎದೆ ನೋವು ಕಾಣಿಸ್ಕೊಂಡಿದೆ. ಆತನನ್ನು ತಕ್ಷಣ ಸೋಮನಹಳ್ಳಿಯ ಪ್ರಾಥಮಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ವೈದ್ಯರು ಏನಂತ ವಿಚಾರಿಸಿದ್ರೆ ಎದೆ ನೋವು ಬಂದಿದೆ ಅಂತ ಹೇಳಿದಾಗ ಕೂಡಲೇ ಬಿಪಿ ಚೆಕ್ ಮಾಡಿದ್ದಾರೆ. ಬಿಪಿ ಚೆಕ್ ಮಾಡಿ ನಾವು ಅಲ್ಲಿನ ವೈದ್ಯರ ಜೊತೆ ಮಾತಾಡಿದಾಗ ಬಿಪಿ 220 ಮೇಲಿತ್ತು ಅಂತ ಹೇಳ್ತಾರೆ ಡಾಕ್ಟ್ರು. ತಕ್ಷಣ ಅವರು ಮುಂದೆ ಅಂದ್ರೆ ಹೊಳೆನರಸೀಪುರ ಕರ್ಕೊಂಡು ಹೋಗಿ ಅಂತ ರೆಫರ್ ಮಾಡೋದಕ್ಕೆ ಪ್ರೋಸೆಸ್ ಮಾಡ್ತಿರುವಾಗ ಏಕಾಏಕಿ ಆತ ಕುಸ್ತು ಬೀಳ್ತಾನೆ. ಅಲ್ಲೇ ಬಹುತೇಕ ಆತ ಮೃತಪಟ್ಟಿದೆ ಅಂತಕ್ಕಂಥ ಮಾಹಿತಿನೂ ಕೂಡ ವೈದ್ಯರು ಕೊಡ್ತಾ ಇದ್ದಾರೆ. ತಕ್ಷಣ ಹೊಳೆನರಸೀಪುರ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ನಿಜವಾಗ್ಲೂ ಕೂಡ ಈ ಒಂದು ಘಟನೆಯಲ್ಲಿ ಈ ಹಿನ್ನೆಲೆ ಆದ್ರೆ ಬಿಪಿ ಆತನಿಗೆ ತಕ್ಷಣ ಆಗಿತ್ತ ಅಥವಾ ಹಿಂದಿನ ಕೂಡ ಬಿಪಿ ಇತ್ತ, ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಆತ ಹೃದಯಾಘಾತದಿಂದ ಮೃತಪಟ್ಟಿದೆ ಅಂತಕ್ಕಂಥ ಒಂದು ಅನುಮಾನವನ್ನ ವೈದ್ಯರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಆತನಿಗೆ ಪ್ರೀ ಹಿಸ್ಟ್ರಿ ಇತ್ತ ಅಂತಕ್ಕಂಥದ್ದು ಕುಟುಂಬ ಸದಸ್ಯರಿಂದ ಗೊತ್ತಾಗಬೇಕಾಗುತ್ತೆ. ಈಗ ಒಟ್ಟು ಹಾಸನ ಜಿಲ್ಲೆಯಲ್ಲಿ ಈ ಒಂದು ಹೃದಯಾಘಾತದಿಂದ ಸಾವಿಗೆ ಶಂಕೆ ಆಗಿರ್ತಕ್ಕಂಥ ಒಟ್ಟು 24 ಘಟನೆಗಳು ನಡೆದಿದೆ. ನಿನ್ನೆ ಒಂದೇ ದಿನ ಒಟ್ಟು 6 ಪ್ರಕರಣಗಳು ವರದಿಯಾಗಿದೆ ಹಾಸನ ಜಿಲ್ಲೆಯಲ್ಲಿ. ಅದರಲ್ಲಿ ಒಂದು ಜೂನ್ 27ನೇ ತಾರೀಕು ಆಗಿರ್ತಕ್ಕಂಥ ಘಟನೆ, ಮತ್ತೊಂದು ಉಳಿದವೆಲ್ಲವೂ ಕೂಡ ಒಂದೇ ದಿನ ಅಂದ್ರೆ ನಿನ್ನೆ ಒಂದು ದಿನ ಜೂನ್ 30ಕ್ಕೆ ಒಟ್ಟು 5 ಈ ಒಂದು ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥ ರಂಗನಾಥ್. ಇದು ಈ ಒಂದು ಸಾವಿನ ಸರಣಿ ಮುಂದುವರಿತದೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ನಿನ್ನೆ ಒಂದು ಗಂಭೀರ ಸ್ವರೂಪದ ಸಭೆಯನ್ನು ಕೂಡ ಮಾಡಿದೆ. ಸಭೆ ಮಾಡಿ 5 ತಜ್ಞ ವೈದ್ಯರ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಯಾರೆಲ್ಲ ಹೃದಯಾಘಾತ ಮೃತಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ, ಅವ್ರ ಮನೆಗಳಿಗೆ ಭೇಟಿ ಕೊಡಬೇಕು, ಅವರ ಹಿಸ್ಟ್ರಿ ಕರೆಕ್ಟ್ ಮಾಡಬೇಕು, ಏನಾಗಿದೆ ಅಂತ ತಿಳ್ಕೊಳ್ಬೇಕು, ಮತ್ತೆ ಅವರು ಹೃದಯಾಘಾತ ಮೃತಪಟ್ಟಿದೆ ಅಂತೇಳಿ ಅವ್ರಿಗೆ ಹೇಳಿದವ್ರು ಯಾರು, ಅವರ ವೈದ್ಯರ ಒಪಿನಿಯನ್ ತೆಗೆದುಕೊಳ್ಬೇಕು. ಆ ಮೂಲಕವಾಗಿ ಈ ಒಂದು ಸಾವಿನ ಬಗ್ಗೆ ಒಂದಷ್ಟು ನಿಖರವಾದ ಮಾಹಿತಿ ಕಲೆ ಕೂಡ ಜಿಲ್ಲಾಡಳಿತ ಮುಂದಾಗಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕೆಲವರಿಗೆ ಈ ವಂಶಪಾರಂಪರ್ಯವಾಗಿ ವಂಶವಾಹಿಗಳಲ್ಲೇ ಕೆಲವೊಂದು ದೋಷ ಇರುತ್ತೆ. ಅಂಥವ್ರಂತೂ ಇನ್ನೂ ಹುಷಾರಾಗಿರಬೇಕು. ತಿನ್ನೋದ್ರಲ್ಲಿ, ನಾವು ನಮ್ಮ ರೀತಿ ನೀತಿಗಳಲ್ಲಿ ತುಂಬ ಬದಲಾವಣೆ ಮಾಡ್ಕೋಬೇಕು. ಜೊತೆಗೆ ಏನಂದರೆ ಮೈ ಬಗ್ಗಿಸಿ ಕೆಲಸ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ವಾಕ್ ಮಾಡಬೇಕು. ನಾವು ಈ ಬದುಕಿರೋದು ತಿನ್ನೋಕ್ಕೋಸ್ಕರ ನಾವು ಬದುಕಿದ್ದೀವಿ ಅಂತ ಅಲ್ಲ. ನಾವೇನು ಅಂದರೆ ನಾವು ಬದುಕಕ್ಕೆ ತಿನ್ನಬೇಕಪ್ಪ ಅನ್ನುವಂಥ ಒಂದು ಮನೋಭಾವನೆ. ಜೊತೆಗೆ ಎಲ್ಲದಕ್ಕೂ ಕೂಡ ಇತಿ ಮಿತಿ ಇದ್ದರೆ ಎಲ್ಲವೂ ಕೂಡ ಸರಿ ಹೋಗ್ತವೆ. ಜೊತೆಗೆ ಏನಂದರೆ ಇದೊಂದು ದೊಡ್ಡ ಸಂದೇಶ ಇದು. ಈಗಲೇ ಎಚ್ಚೆತ್ಕೋಬೇಕು ನಾವುಗಳೆಲ್ಲ. ನಮ್ಮ ಮನೆಗಳಲ್ಲಿರುವಂಥವ್ರನ್ನ ಮೊದಲು ನೀಟಾಗಿ ತಪಾಸಣೆ ಮಾಡಿಸ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್.